ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಇತ್ತೀಚೆಗೆ ತೆಲುಗು ಮತ್ತೆ ಕನ್ನಡ ಸಿನಿಮಾಗಳ ಬಗ್ಗೆ ಸ್ವಲ್ಪ ಗಲಾಟೆಗಳು ನಡೀತಾವೆ. ಈ ಬಾಯ್ಕಾಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿ ಮುಕ್ತಾಯ ಆಗುತ್ತೆ, ಮುಂದೆ ಏನೇನು ನಡೀತಾ ಇದೆ ಅನ್ನೋದು ಸ್ವಲ್ಪ ಜನಗಳ ಒಂದು ಕುತೂಹಲ ಇದೆ. ಅದಕ್ಕೋಸ್ಕರ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಖಂಡರಾದ ಪಿ ನಾಯಶಮ್ಮನ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಹತ್ರ ಇದ್ರ ಬಾಯ್ಕಾಟ್ ಬಗ್ಗೆ ವಿವರಣೆ ಕೇಳೋಣ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸುಮಾರ್ ಟಿವಿ. ಅಣ್ಣ, ಇತ್ತೀಚೆಗೆ ನೀವು ನೋಡ್ತಾ ಇದ್ರ ಎಲ್ಲ ಕಡೆನೂ ಬಾಯ್ಕಾಟ್ ಅಂತ ಒಂದು ಪ್ರಕಾರ ನಡೀತಾ ಇದೆ. ಹಲವಾರು ವರ್ಷಗಳಿಂದ ನಮ್ಮ ಬೆಂಗಳೂರಲ್ಲಿ ಹಿಂದಿ ಫಿಲ್ಮ್ ಆಗ್ಬೋದು, ತಮಿಳ್ ಫಿಲ್ಮ್ ಆಗ್ಬೋದು, ತೆಲುಗು ಫಿಲ್ಮ್ ಆಗ್ಬೋದು, ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾನೆ ಇದೆ. ಇತ್ತೀಚೆಗೆ ಒಂದು ವರ್ಷದಿಂದ ಯಾವುದೇ ಒಂದು ತೆಲುಗು ಫಿಲ್ಮ್ ಆಗ್ಬೋದು, ತಮಿಳ್ ಫಿಲ್ಮ್ ಆಗ್ಬೋದು, ಕನ್ನಡ ಫಿಲ್ಮ್ ಬಿಟ್ಟು ಬೇರೆ ಯಾವುದೇ ಭಾಷೆ ಫಿಲ್ಮು ಇಲ್ಲಿ ಬಂದು ರಿಲೀಸ್ ಆಗಬೇಕಾದ್ರೆ ಏನೋ ಒಂದು ಗಲಾಟೆಗಳು ನಡೀತಾನೆ ಇರ್ತದೆ. ಆಗ ರಕ್ಷಣಾ ವೇದಿಕರಾಗ್ಬೋದು, ಬೇರೆ ಸಂಘಟನೆಯವರು ಆಗ್ಬೋದು, ಆ ಫಿಲ್ಮ್ ತಡೆಯೋದು, ಈ ಥರ ಮಾಡೋದ್ರಿಂದ ಬೇರೆ ರಾಜ್ಯದವರು ನಮ್ಮ ಬಗ್ಗೆ ಕರ್ನಾಟಕವ್ರು ಅಂದರೆ ಇದು ಭಾಷಾ ಅಭಿಮಾನಿಗಳಂತ ಒಂದು ಮುದ್ರೆ ಆಗ್ತಾವ್ರೆ. ಅವರು ಜನಗಳು ನಮ್ಮನ್ನ ದೂರ ಮಾಡೋದ್ರಿಂದ ನಾವು ಅವ್ರು ಕರ್ನಾಟಕವ್ರನ್ನ ಯಾಕೆ ನಾವು ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಭಾವನದಲ್ಲಿದ್ದಾರೆ. ಈಗ 2 ದಿನದಲ್ಲಿ ಕಾಂತಾರ ಚಾಪ್ಟರ್ 1 ಅಂತ ಈಗ ಇನ್ನು ಅಕ್ಟೋಬರ್ 2 ವರ್ಲ್ಡ್ ವೈಡ್ ಎಲ್ಲ ರಿಲೀಸ್ ಆಗ್ತೈತೆ. ಇತ್ತೀಚೆಗೆ ಹೈದ್ರಾಬಾದಲ್ಲಿ ನಡೆದಿರೋ ಫ್ರೀ ಇವೆಂಟ್ಗೆ NTR ಎಲ್ಲ ಬಂದಿದ್ದಾರೆ. ನಮ್ಮ ಕನ್ನಡ ಫಿಲ್ಮ್ ಬಗ್ಗೆ ಎಲ್ಲ ಒಳ್ಳೆ ಹೆಸರಲ್ಲಿ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಮ್ಮ ಕರ್ನಾಟಕವರಂತೂ ಒಳ್ಳೆ ಹೆಮ್ಮೆಯಿಂದ ಇದ್ದಾರೆ ಅವರು. ಇಂಥ ಕಾಲದಲ್ಲಿ ಈಗ ಬಾಯ್ಕಾಟ್ ನಡಿಬೇಕು ಅಂತ ಆಂಧ್ರದವರೆಲ್ಲ 1 ಲಕ್ಷ ಜನ ರೀಟ್ವೀಟ್ ಮಾಡಿದ್ದಾರೆ ಎಕ್ಸಲ್ಲಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಣ್ಣ? ಕರ್ನಾಟಕ ರಾಜ್ಯ ಅಂದ್ರೆ ನಂಬರ್ 1 ರಾಜ್ಯ. ಹೌದು. ಇಂಡಿಯಾದಲ್ಲಿ ನಾನಾ ತರ ಭಾಷೆಗಳಿದ್ದಾವೆ, ನಾನಾ ತರ ರಾಜ್ಯಗಳಿವೆ. ಎಲ್ಲ ರಾಜ್ಯಗಳಿಗಿಂತ ನಂಬರ್ 1 ರಾಜ್ಯ ನಮ್ದೇ. ಅಂದರೆ ಎಲ್ಲ ಭಾಷೆ ಎಲ್ಲ ಜನಾಂಗದವ್ರನ್ನು ಬೆಳೆಸ್ತಾ ಇರೋಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಈಗ ಫಿಲಿಮ್ದು ವಿಚಾರದಲ್ಲಿ ನೀವು ಹೇಳಿದ್ರಿ, ನಮಗೆ ಫಿಲಿಂ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಗೆ ಗೊಂದಲ ಏನು ಅಂತಂದ್ರೆ ನಾವೆಲ್ಲ ಅಣ್ತಮ್ಮಂದ್ರಿದ್ದಂಗನೆ, ಬೇರೆ ಬೇರೆ ಮಾತಿಲ್ಲ. ನಮಗೆ ಮೊದಲು ಕನ್ನಡಕ್ಕೆ ಹೆಚ್ಚಿನ ಮಾಹಿತಿ ಕೊಡಬೇಕು. ಆಮೇಲೆ ನಾನಾ ಥರ ಭಾಷೆಗಳವರು ಈಗ ನಾವು ನೋಡ್ತಾ ಇರೋದಲ್ಲ, ಇತಿಹಾಸಗಳಿಂದ ನೋಡ್ಕೊಂಡ್ ಬರ್ತಾ ಇರ್ತಾವೆ. ಯಾವ್ಯಾವ ಭಾಷೆ ಆಗಿರ್ಬೋದು, ನಾನಾ ಥರ ಭಾಷೆಗಳಾಗಿರ್ಬೋದು, ನಾವು ಕೆಲವು ಅಡ್ಡುಪಡಿಸಕ್ಕೆ ಹೋಗಿರ್ಲಿಲ್ಲ. ಮೊನ್ನೆ ಒಂದು ವಿಚಾರದಲ್ಲಿ ಕಮಲಾಸನ ನಮ್ದೇ ಕರ್ನಾಟಕ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ನಾವು ಅದಕ್ಕೆ ರಿಲೀಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ತೀರ್ಮಾನ ಮಾಡಲಿಲ್ಲ. ಭುವನೇಶ್ವರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭುವನೇಶ್ವರಿ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ನಮ್ಮ ವಿಧಾನಸೌಧದ ಮುಂದೆ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ನಮ್ಗೆ ಅದು ತುಂಬಾ ಖುಷಿ. ಅವತ್ತು ನಮ್ಗೆ ಆಗಿರೋಂಥ ಖುಷಿ ನೋಡಪ್ಪ, ಎಲ್ಲ ರಾಜ್ಯಗಳಲ್ಲಿನೂ ಅವರವರು ರಾಜ್ಯಕ್ಕೆ ಏನು ಇದೆ ದೇವರುಗಳನ್ನ ಅದು ಮಾಡಿ ಇಟ್ಕೊಂತ ಇದ್ರು. ಆದ್ರೆ ಭುವನೇಶ್ವರಿ ನಮ್ಮ ತಾಯಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ವಿಧಾನಸೌಧ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ತುಂಬಾ ಖುಷಿಯಾಗಿದೆ. ಈಗ ಕಾಂತಾರ ಫಿಲಿಂ ತೆಗಿಬೇಕಾದ್ರೆ ಪರ್ಯಾಯ ರಾಜ್ಯಗಳವರು ನಾವು ಅದು ಮಾಡಕ್ ಬಿಡೋದಿಲ್ಲ ಅಂತಾರೆ. ಅದು ನಾನು ರಿಕ್ವೆಸ್ಟ್ ಮಾಡಿರೋದು ಇಷ್ಟೇ, ಎಲ್ಲಾ ಫಿಲಿಂ ಆಕ್ಟ್ರೆಸ್ಗಳು ಒಂದೇನೆ, ಯಾವ ಡಬ್ಬಿಂಗ್ ಬೇಕೋ ಅವ್ರ ಡಬ್ಬಿಂಗ್ ಮಾಡ್ಕೊಂತಾರೆ, ಆ ಡಬ್ಬಿಂಗ್ ಮಾಡ್ಕೊಂಡು ಓಡಿಸ್ಕೊಳ್ತಾರೆ. ಯಾರು ಒಂದು ವಿಚಾರಕ್ಕೆ ತಗೊಂಡು ಅದನ್ನ ದೊಡ್ಡದು ಮಾಡ್ಕೊಳ್ಳೋಂತ ವಿಷಯ ಬೇಡ. ನಾವು ಎಲ್ಲ ಅಣ್ತಮ್ಮಂದ್ರಾಗಿ ಒಗ್ಗಟ್ಟಾಗಿ ಹೋಗೋಣ ಅನ್ನೋ ಉದ್ದೇಶ ಒಂದು. ಆಮೇಲೆ ಜಾಸ್ತಿ ಈ FCSಗಳು ಆಗ್ಬೋದು, ಆಫೀಸ್ಗಳಲ್ಲಿ ಆಗ್ಬೋದು, ಬ್ಯಾನರ್ಗಳು ಬೇರೆ ಬೇರೆ, ಅದು ತೆಲುಗು ಬ್ಯಾನರ್ ಹಾಕೋದು, ಹಿಂದಿ ಬ್ಯಾನರ್ ಹಾಕೋದು, ಬೇರೆ ಬೇರೆ ಸಂಬಂಧಪಟ್ಟ ಪೋಸ್ಟರ್ಗಳು ಬೆತ್ತೋದು, ಇವೆಲ್ಲ ಮಾಡಿದಾಗ ನಾವು ಹೋರಾಟಗಾರರು ಕೈ ಕಟ್ಕೊಂಡು ಕುತ್ಕೊಳ್ಳೋರಲ್ಲ. ಯಾವುದೇ ಕಾರಣಕ್ಕೂ ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ, ಲಾಠಿ ಏಟಗೂ ಸಿದ್ಧ, ಎಲ್ಗೂ ಸಿದ್ಧ. ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ನಾವು ಕನ್ನಡ ಪರ ಹೋರಾಟಗಾರ ಹೇಗೆ ಅಂದ್ರೆ ಒಂದ್ ತಾಯಿ ಮಕ್ಕಳಿದ್ದಂಗೆ ಒಂದು ಕಡೆ ಸೇರಿ ನ್ಯಾಯಬದ್ಧವಾಗಿ ವಾಸ್ತುವಂಶವಾಗಿ ಅದು ಏನಾದ್ರೂ ಇದ್ರೆ ನುಗ್ಗಿ ಮಾತಾಡಂತವ್ರು ನಾವು. ಇವತ್ತು ಹತ್ತಿರದಲ್ಲಿ ಕಾಂತಾರ ಫಿಲಿಮ್ ಒಳ್ಳೆ ಹೆಸರುವಾಸಿ ಫಿಲಿಮ್ ಅದು. ಯಾಕೆ ಮೊದಲು ಮಾಡಿದಾಗ ಕಾಂತಾರ ಫಿಲಿಂ ನೋಡಿ ತುಂಬಾ ಜನ ನಮ್ಮ ಕರ್ನಾಟಕದಾಗ ತುಂಬಾ ಖುಷಿ ಪಟ್ಟಿದ್ದಾರೆ. ಆ ಭಾಗದು ನಮ್ಗೆ ತುಂಬಾ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅಂತ ಭಾಷೆ, ಆ ಭಾಷೆ ಅವರು ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಇದೆ. ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇನೆ, ಇಂಥದಕ್ಕೆಲ್ಲ ಅಡ್ಡ ಮಾಡಬೇಡಿ. ಇವತ್ತು ಮಂಗಳೂರು, ಕುಂದಾಪುರ, ನಮ್ಗೆ ಅದ್ ಕಡೆ ಎಲ್ಲ
ಒಳ್ಳೆ ಹೀರೋ ಅಂತ ಹೀರೋ ಇದ್ದಾರೆ, ಇವತ್ತಂತ ಫಿಲಿಂ ತೆಗಿತಾ ಇದಾರೆ, ಒಳ್ಳೆ ದೇವರು ಪಿಕ್ಚರ್ಗಳಂತವು ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ. ಈಗ ಆಗಂಗಲ್ಲ. ಅದು ಏನ್ ನಡೀತೈತೆ ಅದು ವಾಸ್ತವಾಂಶನ ತೋರಿಸುವಂತ ಕಾರಣಕ್ಕೆ ತೆಗಿತಾರಂತ ಫಿಲಿಂ ಅದು. ಅಣ್ಣ ನೀವು ಹೇಳಿದ್ರೆ ಕರೆಕ್ಟೇ, ಭಾಷೆ ಎಲ್ಲರಿಗೂ ಮುಖ್ಯನೇ. ಬಟ್ ನಾವು ಪರಭಾಷೆಯವ್ರನ್ನೂ ನಾವು ಪ್ರೀತಿಸ್ಬೇಕಲ್ವಾ? ನಾವು ಪರಮೇಶ್ವರನ ಯಾವುದೇ ಕಾರಣಕ್ಕೂ ಪ್ರೀತಿಸುವುದಿಲ್ಲ ಅಂತ ನಾವ್ ಹೇಳಲ್ಲ. ನಾವ್ ಹೇಳ್ತಾ ವಿಚಾರ ಏನಂತಂದ್ರೆ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ನಮ್ಗೊಂದು ಲೆಟರ್ ಕೊಟ್ಟಿದ್ದಾರೆ, ಪೇಪರ್ ಸ್ಟೇಟ್ಮೆಂಟ್ ಆಗಿದೆ. ಅದ್ರಲ್ಲಿ ಏನ್ ಹೇಳಿದ್ದಾರೆ, ಇಂಗ್ಲಿಷ್ 40%, ಕನ್ನಡ 60% ಅಂತ. ಆದ್ರೆ ಅದು ಕರ್ನಾಟಕದಲ್ಲಿ ಮಾತ್ರನೇ. ದಯವಿಟ್ಟು ಇಂಡಿಯಾದಲ್ಲೇ ಎಲ್ಲಿ ಏನಿ ಬೇಕಾದ್ರೆ ಬೇರೆ ಕಡೆ ಎಲ್ಲ ನೋಡ್ರೆ, ಯಾವ ರಾಜ್ಯಕ್ಕೆ ಹೋಗ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಷ್ಟು ಬೇರೆ ಕಡೆ ಎಲ್ಲಿ ಇಲ್ಲ. ಅಣ್ಣ ಈಗ ನಾವು ಫಿಲ್ಮ್ ಬಗ್ಗೆ ಮಾತಾಡೋದಾದ್ರೆ, ಕಾಂತಾರ ಮೊದಲನೇ ಭಾಗ ಬಂದಿರೋದು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಯಶಸ್ವಿ ಆಯ್ತು, ಅದೇ ತರನೇ ಆಂಧ್ರ ಮತ್ತೆ ಹಿಂದಿ ಬೆಲ್ಟ್ ಅಲ್ಲೂ ಒಳ್ಳೆ ಹೆಸರು ಮಾಡಿತ್ತು, ಒಳ್ಳೆ ದುಡ್ಡು ಮಾಡ್ತವೆ. ಕರ್ನಾಟಕದಲ್ಲಿ ಎಷ್ಟು ರೆವೆನ್ಯೂ ಜನರೇಟ್ ಆಗಿದೋ ಆಂಧ್ರದಲ್ಲೂ ಸೇಮ್ ಹಂಗೆ ಆಗಿದೆ. ಬಟ್ ಈಗ ಆಂಧ್ರದವ್ರು ಹೇಳ್ತಾವ್ರೆ, ನಾವು KGF ನ ಹಿಟ್ ಮಾಡಿದ್ವಿ, ಮತ್ತೆ ರೀಸೆಂಟ್ ಆಗಿ ಆದ ಸೂ ಫ್ರಮ್ ಸೂ, ಮತ್ತೆ ಈಗ ಕಾಂತಾರ ಆಗ್ಬೋದು, ಇಂಥ ಫಿಲ್ಮ್ಗಳೆಲ್ಲ ನಾವು ಬೇಜಾನ್ ಹಿಟ್ ಮಾಡಿದ್ವಲ್ಲ. ಬಟ್ ಆದ್ರೂ ನಮ್ಮ ಫಿಲ್ಮ್ ಯಾಕೆ ನೀವು ತಡೆ ಹಿಡಿತಾ ಇದ್ದೀರಾ? ಸೊ ಅದಕ್ಕೆ ಏನಾದ್ರು ಒಂದು ಮಾಹಿತಿ ಕೊಡ್ಬೋದಲ್ಲ, ಏನ್ ಮಾಡ್ತಾ ಇದ್ರ ಅನ್ನೋದು ಒಂದು ಮಾಹಿತಿ ಕೊಡ್ಬೋದಲ್ಲ ಅಂತ ಆಂಧ್ರ ಕಡೆಯಿಂದ ಸ್ವಲ್ಪ ಜನತೆ ಕೇಳ್ತಾವ್ರೆ. ಅದ್ರ ಬಗ್ಗೆ ಏನಂತೀರಾ? ಆಂಧ್ರ ಕಡೆಯಿಂದ ಮಾಹಿತಿ ಕೊಡ್ತಾ ಇದಾರೆ ಅಂತಂದ್ರೆ, ಕಮಲಾಸನ್ ಒಬ್ರು ನಮ್ಮ ಕರ್ನಾಟಕದ ಬಗ್ಗೆ ಆಗ್ಲಿ ಕನ್ನಡದ ಬಗ್ಗೆ ಆಗ್ಲಿ ಕಿವುಲುವಾಗಿ ಮಾತಾಡ್ಲಿಲ್ಲ ಅಂದ್ರೆ, ಇದು ತಮಿಳವ್ರು ಆಯ್ತಲ್ಲ, ಈಗ ಆಂಧ್ರದವ್ರ ಬಗ್ಗೆ ನಾನು ಅಲ್ಲಲ್ಲ ಮಾತಾಡ್ಲಿಲ್ಲ ಅಂದ್ರೆ ಬೇರೆ ರಾಜ್ಯಗಳವ್ರ ಮೇಲೆ ಸ್ವಲ್ಪ ಕಣ್ ಕೆಂಪ ಮಾಡ್ಕೊಳ್ಳುವಂತ ಕಾಲಾವಕಾಶ ಜನ ಇರ್ತಾರೆ. ನಾನು ಅದ್ರಲ್ಲಿ ಬೇರೆ ಮಾತು ಹೇಳಲ್ಲ. ನಾನು ಏನಪ್ಪಾ ಇದು ತೆಲುಗುವರ್ಗೆ ನಾವು ಮಾಡ್ತಾ ಇದೀವಿ ಅಂತ ವಿಷಯ ತಗೊಂಡು ನಾನು ಹೇಳಕ್ ಬರಲ್ಲ. ಯಾರಾಗ್ಲಿ ಒಳ್ಳೆ ಪಿಕ್ಚರ್ ಮಾಡಿದಾಗ, ಒಳ್ಳೆ ಆಕ್ಟ್ರೆಸ್ ಆದಾಗ, ಒಳ್ಳೆ ಇದಾದಾಗ ಒಂದು ಅಂಟಮ್ಮಂದ್ರ ತರ ಹೋಗ್ಲಿ ಅಂತಾನೆ ನಾವು ಬಯಸದ ಹೊರತು ಜಗಳ ಮಾಡ್ಕೊಂಡು ನಿಮ್ಮ ಯಾವುದೇ ಇದು ಮಾಡ್ಕೊಂಬೇಡಿ ಅಂತ ಹೇಳೋದಷ್ಟೇ ನನ್ನ ರಿಕ್ವೆಸ್ಟ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಬೋದಲ್ಲ, ಎಲ್ಲಾ ಸಂಘಟನೆಯವರು ಸೇರ್ಬಿಟ್ಟು ಫಿಲ್ಮ್ ಚಾಂಬರ್ಗೆ ಒಂದು ಲೆಟರ್ ಕೊಡ್ಬೋದಲ್ಲ. ಯಾವುದೇ ಒಂದು ಫಿಲ್ಮ್ ರಿಲೀಸ್ ಆಗ್ಬೇಕಾದ್ರೆ ಅದು ಕನ್ನಡದಲ್ಲೇ ಪೋಸ್ಟರ್ ಇರಬೇಕು, ಕನ್ನಡದಲ್ಲೇ ಡಬ್ಬ ಆಗಿದ್ರೆ ಮಾತ್ರನೇ ಬಿಡಿ, ತೆಲುಗಲ್ಲಿ ಬಿಡಬೇಡಿ ಅಂತ ಒಂದು ಮಾಹಿತಿ ಕೊಡ್ಬೋದಲ್ಲ ಫಿಲ್ಮ್ ಚಾಂಬರ್ಗ. ನಾವು ಹೋರಾಟಗಾರೆಲ್ಲ ಸೇರಿ ಒಂದು ನೀವು ಹೇಳ್ದಂಗೆ ಕೊಡ್ಬೋದು, ಅದು ಬೇರೆ ಮಾತಿಲ್ಲ. ನೀವು ಹೇಳ್ತಾರದು ಕರೆಕ್ಟ್ ಇದೆ, ಅದ್ರಿಗೆ ನಾವು ಪ್ರಯತ್ನ ಮಾಡೋಣ. ಯಾಕೆ ಅಂತಂದ್ರೆ ಆ ಚೇಂಬರ್ ಅಲ್ಲಿ ಕೊಟ್ಟಾಗ ಸಂಬಂಧಪಟ್ಟ ಅಧ್ಯಕ್ಷರುಗಳು ಇರ್ತಾರೆ, ಅದರಲ್ಲಿ ಒಂದು ಸಂಘಟನೆ ಅನ್ನೋದು ಇದೆ, ಅವ್ರದ್ದೇ ಒಂದು ಇರುತ್ತೆ. ಹೌದು, ಅದು ಕೊಟ್ಟಾಗ ಅವರು ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಮಾಡ್ಕೊಂಡು, ಅವ್ರು ಮ್ಯಾನೇಜ್ ಮಾಡ್ಕೊಂಡು ಅವರೇ ಮ್ಯಾನೇಜ್ ಮಾಡ್ಕೊಳ್ಳೋದಲ್ಲ, ತಮಗೂ ತಿಳಿಸ್ಬೇಕು. ಕನ್ನಡ ಪರ ಹೋರಾಟಗಾರರು ಸುಮ್ಮನೆ ಯಾವ್ದೋ ಒಂದು ತೆಲುಗು ಪಿಕ್ಚರ್ಗೆ ಅಥವಾ ಇಂಗ್ಲಿಷ್ ಪಿಕ್ಚರ್ಗೋ ಇಲ್ಲ ಕನ್ನಡ ಪಿಕ್ಚರ್ಗೆ ನಾವು ಯುದ್ಧ ಮಾಡೋರಲ್ಲ. ವೀಕ್ಷಕರೇ ನೋಡ್ದಲ್ಲ, ನಾಯನ್ ಶಮ್ಮಣ್ಣವರು ಅವ್ರ ಮನಸ್ಸಲ್ಲಿ ಇರೋ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡು